ಇದು BPL ಶಾಕ್ ಅಲ್ಲ, ಇದು ಆಕ್ಚುಲಿ BPL ಹಗರಣ ಇದು. ಯಾಕಂದ್ರೆ ಬಡವ್ರಿಗೆ ಸೇರ್ಬೇಕಾಗಿರುವಂತದ್ದು ಸೇರ್ತಾ ಇಲ್ಲ. ಫುಡ್ ಅಂಡ್ ಸೇಫ್ಟಿ ಸಿವಿಲ್ ಆಕ್ಟ್ ಅಲ್ಲಿ ಬರ್ಬೇಕಾಗಿದ್ದು. ಈಗ ಫುಡ್ ಅಂಡ್ ಸಿವಿಲ್ ಸೇಫ್ಟಿಯಲ್ಲಿ ಮಿನಿಸ್ಟರ್ ಆಗಿದ್ರು ಯಾರು, ನಮ್ಮ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಹೋದ್ಸತಿ. ಅವರು ಕೂಡ ಅವ್ರ ಜೊತೆಲಿ ನಾವು ಕೆಲಸ ಮಾಡಿದ್ವಿ. ನಾವು ನಮ್ಮ ಕಣ್ಣಾರೆ ನೋಡಿದ್ದು ಎಷ್ಟು ಅಕ್ಕಿಗಳು ವೇಸ್ಟ್ ಮಾಡ್ತಾರೆ, ಅಕ್ಕಿಗಳನ್ನ ತೊಳೆದು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ವೇಸ್ಟ್ ಮಾಡ್ತಾರೆ ರೀ. ಒಂದೊತ್ತು ಅನ್ನಕ್ಕೆ ನರಳ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇದೆ 82 ಕೋಟಿ ಜನಕ್ಕೆ ನಾವು ಅನ್ನದ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದರಿಂದ ಒಂದು ಡೈವರ್ಷನ್ ಆಗ್ತಾ ಇದೆ. ಇವೆಲ್ಲ ಈ ಪ್ರಯೋಗ ಆಗ್ತಾ ಇಲ್ಲ. ಈಗ ನೀವು 22 ಲಕ್ಷ ಜನ 64,413 ಜನಕ್ಕೆ ನೀವು ರೇಷನ್ ಕಾರ್ಡ್ ಹಿಡಿದಿದ್ದೀವಿ ಅಂದ್ರೆ, ಆದರೆ ರಿಯಲ್ ಫ್ಯಾಕ್ಟ್ ಏನಿದೆ 44 ಲಕ್ಷದ 612 ಇಲ್ಲಿ 413 ಇದು ಸಂಖ್ಯೆ ಇರೋದು ಸುಳ್ಳು ಮಾಹಿತಿ. ಆಮೇಲೆ ರಾಜ್ಯದಲ್ಲಿ ಎಲ್ಲ ಆಫೀಸರ್ಗಳು ಅಂತ ಹೇಳಲ್ಲ, ಫುಡ್ ಅಂಡ್ ಸಿವಿಲ್ ಸೇಫ್ಟಿ ಅಂತ ಹೇಳಿದ್ರೆ ಇದರ ಅಂಡರಲ್ಲಿ ಫುಡ್ ಸೇಫ್ಟಿ ಅಥಾರಿಟಿ ಆಕ್ಟು, ಆಮೇಲೆ ಹೋಟೆಲ್ಸು ಎಲ್ಲ ಬರುತ್ತೆ. ಈಗ ನಾವೊಂದು ಕಡೆ ಹೋಗಿ ಊಟ ಮಾಡ್ತಾ ಇದ್ದೀವಿ ಅಂದ್ರೆ ಅಲ್ಲೂ ನೋಡ್ಬೇಕಾಗುತ್ತೆ, ಈ ಊಟ ಚೆನ್ನಾಗಿದ್ಯಾ ನಮಗೆ ಸೇರೋ ಅಂತ. ಎಲ್ಲಾದ್ರೂ ಹೋಗಿ ಊಟ ಮಾಡಿ ನೀವು, ಇವತ್ತು ನಿಮ್ಗೆ ಫುಡ್ ಪಾಯ್ಸನ್ ಬರ್ತಾ ಇದೆ. ಅದು ಆ ರೀತಿ ಇಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಇದಕ್ಕೆ ಕಡಿವಾಣ ಹಾಕಬೇಕು. ಈ ರಾಜ್ಯದ ಮುಖ್ಯಮಂತ್ರಿಗೆ ಅದು ಅಧಿಕಾರ ಇದೆ, ಈ ರಾಜ್ಯದ ಕ್ಯಾಬಿನೆಟಲ್ಲಿ ಕೂತಿರೋವಂಥವ್ರಿಗೆ ಈ ಅಧಿಕಾರ ಇದೆ. ಈಗಾದರೂ ಸರಿಪಡಿಸ್ಕೋಬೇಕು. ಇದನ್ನು ನೀವು ರದ್ದು ಮಾಡ್ತೀವಿ, ನಾವು BPL ಕಾರ್ಡ್ಗಳನ್ನ ತೆಗೆದು ಬಿಸಾಕ್ಬಿಡ್ತೀವಿ, ಇದು ಇಂಪಾರ್ಟೆಂಟ್ ಅಲ್ಲ. ಯಾಕಂದರೆ ಒಂದೊಂದು ಮನೆಯಲ್ಲಿ 2 BPL ಕಾರ್ಡು. ಈಗ ತಂದೆ ತಾಯಿ ಅವ್ರ ಮಕ್ಳು ಸೇರಿಸ್ಕೊಂಡಿರ್ತಾರೆ. ಅವ್ರ ಮಕ್ಳು ಮದುವೆ ಆದ ತಕ್ಷಣ, ಮದುವೆ ಆದ್ಮೇಲೆ ಅವರು ಅಲ್ಲ ಸಪ್ರೇಟ್ ಆಗಿ ಹೋಗಿ ಅವರು ಕೂಡ BPL ಕಾರ್ಡ್ ಮಾಡ್ಕೊಂತಾರೆ. ಬಟ್ ಅಲ್ಲಿಂದ ಹೆಸರು ತೆಗಿಯಲ್ಲ ಇವರು, ಅಲ್ವಾ? ಎಷ್ಟು ಮೋಸ ಅಲ್ವಾ? ಈಗ ನಾವೇ ಒಂದು ಅರ್ಥ ಮಾಡ್ಕೋಬೇಕಂದ್ರೆ ನನ್ಗನ್ಸುತ್ತೆ ಇವೆಲ್ಲ ನೋಡ್ತಾ ಇದ್ರೆ ನಾನೇ ಮುಖ್ಯಮಂತ್ರಿ ಆಗ್ಬೇಕಿತ್ತು ಈ ರಾಜ್ಯಕ್ಕೆ ಅಂತ. ಏನಕ್ಕೆ ಇಷ್ಟೆಲ್ಲ ಹಗರಣಗಳು? ಅಲ್ಲ ತಮಾಷೆ ಅಲ್ಲ ಸರ್. ನೋಡಿ, ಬಡವರು, ಈ ಬಡವ್ರ ಜೀವನದಲ್ಲಿ ಇವತ್ತು 400 ರೂಪಾಯಿ ದುಡಿಬೇಕಂದ್ರೆ ಒಬ್ಬ ಅಮಾಯಕ ಸತ್ತು ಬಿದ್ದು ಬೆಳಗ್ಗಿನ ಸಾಯಂಕಾಲ ತನಕ ಅವ್ನು ನೋಡಿ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ತಲೆ ಮೇಲೆ ಇಟ್ಕೆಯನ್ನು ಹೊರ್ಕೊಂಡು 3 ಫ್ಲೋರ್ ಹತ್ತಾರಿ. ಇಂಥವ್ರೆಲ್ಲ ಹೊರಗೆ ನನಗೆ ಶ್ರೀಮಂತರು. ಬೇಸರ ಏನು ಅಂದ್ರೆ ಮಾನದಂಡಗಳು ಇದಾವಲ್ಲ, ಅದು ಸರಿ ಇಲ್ಲ ಅಂತ ಅನ್ಸುತ್ತೆ ಸರ್. ಮಾನದಂಡ ಯಾರಿಗಾಗ್ತಾ ಇದೆ ಇಲ್ಲಿ? ಅಲ್ಲ, 1,20,000 ಅಂದ್ರೆ ತಿಂಗಳಿಗೆ 10,000 ಸರ್. ಫುಡ್ ಅಂಡ್ ಸೇಫ್ಟಿ ಆಕ್ಟ್ ಹೇಳುತ್ತೆ 80,000ಕ್ಕಿಂತ ಮೇಲೆ ಜೀವನ ಮಾಡಕ್ಕಾಗತ್ತಾ? ಎಲ್ಲಿ 10,000? 1,20,000ಕ್ಕೆ ಮೇಲೆ ಇದ್ರೆ ಆತನಿಗೆ ರೇಷನ್ ಕಾರ್ಡ್ ಇಲ್ಲ ಅನ್ನುವಂತ ಮಾನದಂಡ. ಅಂದ್ರೆ 10,000 ಮಂತ್ಲಿ 10,000ಕ್ಕೆ ಜೀವನ ಮಾಡಕ್ಕಾಗತ್ತಾ? 10,000ಕ್ಕೆ ಜೀವನ ಮಾಡೋಕ್ಕಾಗುತ್ತೆ ಅನ್ನೋದಕ್ಕಿಂತ ಜಾಸ್ತಿ ಇವತ್ತು ಸರ್ಕಾರ ಏನಿದೆ ಅಂದರೆ ಈ 1,20,000 ಕೊಟ್ಟಿದ್ದಾರೆ ನೋಡಿ, ಇದು ತಪ್ಪು ಮಾಹಿತಿ. 80,000 ರೂಪಾಯಿಗೆ ಎಂಡು. ಒಬ್ಬ ಮನುಷ್ಯ ಬಡವ ಎಲ್ಲಿ ಗಂಟ ಇರ್ತಾನಂದ್ರೆ 80,000 ಗಂಟ ಇರುತ್ತೆ. 8,000 ರೂಪಾಯಿ ಹೆಚ್ಚು ಕಮ್ಮಿ 7,000 ರೂಪಾಯಿ ಅವ್ನ ತಿಂಗಳ ದುಡಿಮೆ ಅಂಥವನಿಗೆ BPL ಕಾರ್ಡ್ ಸೇರ್ಬೇಕಾಗಿರೋ ಒಂದು. ಎರಡನೇ ವಿಷಯ ಬಂದು ಏನಿದೆ, ಇದರಲ್ಲಿ BPL ಕಾರ್ಡು ಅಂದ ತಕ್ಷಣ ಇವ್ರಿಗೆ ಇದರಲ್ಲಿ ಸಿಗುವಂಥ ಲಾಭಗಳಿದ್ದಾವಲ್ಲ, ಈ ಆರೋಗ್ಯ ಇಲಾಖೆಯಲ್ಲಾಗಿರ್ಬೋದು, ಆಹಾರ ಇಲಾಖೆಯಲ್ಲಾಗಿರ್ಬೋದು, ಬಸ್ಸಲ್ಲಾಗಿರ್ಬೋದು, ಪ್ರತಿಯೊಂದು ಮಹಿಳೆಯರಿಗೆ ಇವತ್ತೆಲ್ಲ ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದಾರಲ್ಲ, ಇದೆಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ ಇದರಲ್ಲಿ. ಯಾವುದು ಇದರಲ್ಲಿ ಬಿಟ್ಟು ಹೋಗಲ್ಲ. BPL ಈಗ ನೋಡಿ, ಸುಪ್ರೀಂ ಕೋರ್ಟ್ ಆದೇಶ ಇದೆ, ನೀವು ಆಧಾರ್ ಕಾರ್ಡ್ನ ಉಪಯೋಗಿಸೋ ಹಾಗಿಲ್ಲ, ನೀವು ಒಬ್ರು ಮಾಹಿತಿನ ಪರ್ಸನಲ್ ಡೀಟೇಲ್ಸ್ನ ನೀವು ತಗೊಳ್ಳೋ ಹಾಗಿಲ್ಲ ಅಂತ. ನೀವು ಯಾಕೆ ನೀವು ಆಧಾರ್ ಕಾರ್ಡ್ BPL ಕಾರ್ಡ್ ಇರೋರಿಗೆ ನೀವು ಲಿಂಕ್ ಮಾಡಲ್ಲ? ಅಲ್ಲಿ ಇವರು ಈ ಹೆಸರು ಇರೋರು ಈ ಡಿಪೋಲಿ ಅಕ್ಕಿ ತಗೊಳ್ಳೋರು ಆ ಡಿಪೋಲು ತಗೋತಾ ಇದಾರ ಅಂತ ಯಾಕೆ ಹಾಕಲ್ಲ ನೀವು? ಇದು ನಿಮ್ ಜವಾಬ್ದಾರಿ ಅಲ್ವಾ? ಇದು ನಮ್ ಜವಾಬ್ದಾರಿ ಅಲ್ವಲ್ಲ? ಇದು ನಾವು ಕೂತ್ಕೊಂಡು ಇಲ್ಲಿ ಡಿಬೇಟ್ ಮಾಡಿ, ನಾವು ಕಿರ್ಚಾಡಿ, ನಾವು ಬೊಂಬಳ ಹೊಡ್ಕೊಂಡು ಇವ್ರ ಮುಂದೆ ನಾವು ಏನು ಕಿತ್ಲಾಡ್ಬೇಕು, ನಾವು ಅಷ್ಟೇ ಕಿತ್ಲಾಡ್ಬೇಕು, ಈ ಡಿಬೇಟ್ ಆಗ್ಬೇಕು. ಈಗ BPL ಶಾಕ್ ಅಂದ ತಕ್ಷಣ ಏನೋ ಒಂದು ರಾಜ್ಯಕ್ಕೆ ಸಮಾಜಕ್ಕೆ ತಲುಪಿಸ್ಬೇಕು, ಇದಲ್ಲ ಉದ್ದೇಶ. ಇದ್ರ ಮೇನು ಇದು ಕಾನೂನು ಏನು ಮಾಡಿದ್ದಾರೆ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು, ಪ್ರತಿ ಒಂದು ಮಹಿಳೆಗೂ, ಪ್ರತಿ ಒಬ್ಬ ಯುವಕನಿಗೂ, ಪ್ರತಿ ಒಂದು ಜೀವಿಗೂ ಅವ್ರಿಗೆ ಪಡ್ಕೋಬೇಕಾಗಿರುವಂಥ ಫಂಡಮೆಂಟಲ್ ರೈಟ್ಸು, ಹಕ್ಕುಗಳನ್ನು ತಿಳಿಸಿ ತಿದ್ದಿ ಹೇಳಿ ಬರೆದಿ ಹೋಗಿದ್ದಾರೆ. ನನಗೆ ಅನಿಸುತ್ತೆ ಅವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರೆದಂತಹ ದೇವರು ಅನಿಸುತ್ತೆ ನನಗೆ. ಮುಸ್ಲಿಮ್ಸ್ ಅಂತ ನೋಡಿಲ್ಲ, ಹಿಂದೂಗಳಂತ ನೋಡಿಲ್ಲ, ದಲಿತರು ನೋಡಿಲ್ಲ, SC/ST ನೋಡಿಲ್ಲ, OBC ನೋಡಿಲ್ಲ, ಯಾರು ಎಲ್ಲ ಸಮಾನತೆಯಿಂದ ಬಾಳಬೇಕು ರಾಷ್ಟ್ರ ಸಂವಿಧಾನದ ಪ್ರಕಾರ ಅಂತ ಹೇಳಿ ಹಿಂದೆ ಬಂದಾಗ ಏನಾಗುತ್ತೆ ಹೇಳಿ, ಈ ರಾಜ್ಯಕ್ಕೆ ಒಂದು ಒಳ್ಳೆ ಉತ್ತಮವಾದ ಆಡಳಿತ ಕೊಡಬೇಕು ಅಂತ ಹೇಳಿದ್ರೆ ಚಿಕ್ಕ ಈಗ ನೋಡಿ, ಒಂದು ಅಂಗಡಿಯಿಂದ 5,000 ರೂಪಾಯಿ ಕಮಿಷನ್ ಅಂತ ಹೇಳಿದ್ರೆ ನಿಮ್ಗೆ 50 ಅಂಗಡಿಯಿಂದ ಎಷ್ಟು ರೂಪಾಯಿ ಆಯ್ತು? ಈ ಫುಡ್ ಆಫೀಸರ್ಗಳನ್ನ ಇಟ್ಟು ನೀವು ದೋಚಕ್ಕೆ ಇಟ್ಟಿರೋದಾ, ದರೋಡೆ ಮಾಡಕ್ಕೆ ಇಟ್ಟಿರೋದಾ, ಇಷ್ಟು ಅಂತ ಮಿನಿಸ್ಟರ್ಗಳ ಕಮಿಷನ್ ಹೋಗ್ಬೇಕು. ಇದನ್ನೆಲ್ಲ ಯಾರು ಹೇಳ್ತಾರೆ?
ಇದಕ್ಕೆ ಹೇಳಕ್ಕೆ ಧೈರ್ಯ ಬೇಕು, ನಮ್ಮಂತ ಗುಣಿಗೆ ಬೇಕು. ತಿಂದಿರೋನ್ ಯಾವತ್ತು ಮುಂದೆ ಬಂದು ಹೇಳಲ್ಲ ಹೌದು ನಾನು ಧೈರ್ಯವಾಗಿ ತಿಂದಿದ್ದೀನಿ ಅಂತ. ಇವತ್ತು ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಕ್ಷನೂ ಕೂಡ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಪ್ರತಿ ಒಬ್ಬ ಯುವಕನ ಮನಸ್ಸಲ್ಲಿ ಯಾವ ರೀತಿ ರಾಜಕಾರಣ ನಡೆಸೋಕ್ಕಿಂತ ಮುಂಚೆ, ಅಧಿಕಾರಕ್ಕಿಂತ ನಡೆಸೋಕ್ಕಿಂತ ಮುಂಚೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅವನಿಗೆ ಗ್ಯಾಪ್ನ ಇರಬೇಕು. ಯಾವ ಆಕ್ಟ್, ಯಾವ ಸೆಕ್ಷನ್, ಯಾವ ಅಮಿಡ್ಮೆಂಟ್ ಅಲ್ಲಿ ಪಾಸ್ ಆಗಿತ್ತು ಇದು ಅಂತ ಗೊತ್ತಿರಬೇಕು. ಇಲ್ಲ ಅಂದ್ರೆ ಸುಮ್ಮನೆ ಬಂದು ರಾಜಕಾರಣ ಮಾಡ್ತೀವಿ, ಗಲ್ಲಿಯಲ್ಲಿ ನಿಂತ್ಕೊಂಡು ಕಾರ್ಪೊರೇಟರ್ ಆಗ್ತೀವಿ, ಏರಿಯಾಗ ನಿಂತ್ಕೊಂಡು MLA ಆಗ್ತೀವಿ, MP ಆಗ್ತೀವಿ ಅಂತ ಅಲ್ಲ.